ಹಾಯ್ ಹಲೋ ನಮಸ್ತೆ. ಸ್ವಾದ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿ ಆರೋಗ್ಯಕ್ಕೆ ಹಿತವಾದ ಹಾಗೂ ಬಾಯಿಗೆ ರುಚಿಯಾದ ಚುರುಮುರಿ ಮಾಡೋ ವಿಧಾನನ ನೋಡೋಣ. ಚುರುಮುರಿಯನ್ನು ತುಂಬ ಬೇಗ ಹಾಗೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ಚುರುಮುರಿ ಮಾಡಲಿಕ್ಕೆ ನಾನು ಶೇಂಗಾ ಅಥವಾ ಕಡಲೆ ಬೀಜನ ಸ್ವಲ್ಪ ಎಣ್ಣೆಯಲ್ಲಿ ತೇಲಿಸ್ತಾ ಇದ್ದೀನಿ. ಚುರುಮುರಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಟೊಮೊಟೊ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತಲ್ವ, ಇದು ಮಧ್ಯ ಮಧ್ಯ ನಮಗೆ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಚುರುಮುರಿ ಮಾಡಲಿಕ್ಕೆ ನಾನು ಈ ಎಲ್ಲ ಪದಾರ್ಥಗಳು ರೆಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟನ್ನು ಸಣ್ಣದಾಗಿ ತುರಿದಿದ್ದೀನಿ, ಈರುಳ್ಳಿ ಮತ್ತು ಸೌತೆಕಾಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಬೂಂದಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಜೊತೆಗೆ ಸಣ್ಣದಾಗಿ ಹಚ್ಚಿರೋಂಥ ಟೊಮೊಟೊನೂ ಇಟ್ಕೊಂಡಿದ್ದೀನಿ. ಇದರದ್ದೆಲ್ಲದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹೋಳಷ್ಟು ನಿಂಬೆಹಣ್ಣನ್ನು ರೆಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಕಡಲೆಪುರಿ ಹಾಗೆ ತೇಲ್ಸಿರೋ ಅಂಥ ಕಡಲೆ ಬೀಜ ಇದೆ. ಚುರುಮುರಿ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆಗೆ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಚ್ಕಾರದ ಪುಡಿ 1 ಸ್ಪೂನು, 1 ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಹೊಂದಾಣಿಕೆ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ, ಇದೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಕಡಲೆಪುರಿನ, ಅದನ್ನು ಹಾಕಬೇಕು. ಇದೇನಾದರೂ ಮೆತ್ತಗಿದ್ದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಮತ್ತು ತೇಲ್ಸಿರೋಂಥ ಕಡಲೆ ಬೀಜ, ಬೂಂದಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಕಡಲೆಪುರಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಹೀಗೆ ಒಳ್ಳೆ ಮಿಕ್ಸ್ ಕೊಡಬೇಕು. ಮಕ್ಕಳು ಎಲ್ಲ ಕೂಡ ತುಂಬ ಇಷ್ಟಪಡ್ತಾರೆ. ಇದನ್ನು ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಪೇಪರ್ನ ಕೋನ್ ಶೇಪ್ ಮಾಡಿಬಿಟ್ಟು ಅದರಲ್ಲಿ ಮಕ್ಕಳಿಗೆ ಹಾಕ್ಕೊಡೋದ್ರಿಂದ ಮಕ್ಕಳು ಚಾಟ್ಸ್ ಅಂಗಡಿಯಲ್ಲೇ ಹೋಗಿ ತಿಂದಷ್ಟು ಖುಷಿ ಪಡ್ತಾರೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.